ಸಬ್ಸ್ಕ್ರೈಬರ್ ಮದುವೆಗೆ ಹೋಗ್ಬೇಕು ಅಂತಿದ್ದೆ, ಸೊ ಅವರೇ ಇನ್ವೈಟ್ ಮಾಡಿದ್ದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಬನ್ನಿ ಹೆಂಗಿರುತ್ತೆ ಅವ್ರದ್ದು ರಿಯಾಕ್ಷನ್ ನೋಡೋಣ. ಬೇಗ ವಾಪಸ್ ರಿಟರ್ನ್ ಹೋಗ್ಬೇಕಾಗಿದೆ, ಗಿಫ್ಟ್ ಬೇರೆ ತೊಗೊಂಡಿದ್ವಿ. ಬನ್ನಿ ಹೋಗೋಣ. ಗೈಸ್, ನನ್ನ ಫ್ರೆಂಡ್ ಮೀನ್ಸ್ ಸಬ್ಸ್ಕ್ರೈಬರ್ ಅಂತಾನೆ, ಯಾಕಂದರೆ ನಾನು ಕಂಟೆಂಟ್ ಮಾಡ್ಬೋದು ಅವ್ರಿಗೂ ಗೊತ್ತಿತ್ತು. ತುಂಬ ಸರಿ ಹೇಳ್ತಾ ಇದ್ರು ಕಂಟೆಂಟ್ ಆ ರೀತಿ ಈ ಥರ ಮಾಡಿ ಅಂತ. ಸೊ ಸಬ್ಸ್ಕ್ರೈಬರ್ ಆಗಿ ಒಬ್ಬರು ಒಂದು ವೀಡಿಯೋದಲ್ಲಿ ಯಾವ ಥರ ಇರಬೇಕು ಅದನ್ನೆಲ್ಲ ಅವರು ಅನಲೈಸ್ ಮಾಡ್ತಾಯಿದ್ರು, ಈ ಥರ ಇದ್ರೆ ಚಂದ ಅಂತ. ಅದಕ್ಕೆ ಅವ್ರನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ತಾರೆ. ಸೊ ಅವ್ರ ಮದುವೆ ಇದೆ, ಬನ್ನಿ ಹೋಗೋದ. ಚೆನ್ನಾಗಿ ಈ ಒಂದು ಗಿಫ್ಟ್ ತೊಗೊಂಡು ಅವ್ರಿಗೆ ಸರ್ಪ್ರೈಸ್ ವಿಸಿಟ್ ನಾನು ಬರ್ತೀನಿ ಅಂತ ಅವ್ರಿಗೂ ಕೂಡ ಅನಿಸಿರಲಿಲ್ಲ. ಸೊ ಇನ್ವೈಟ್ ಮಾಡಿದ್ರಲ್ಲ ಒಂದು ಸರ್ ಹೋಗೋಣ ಅಂತ ಹೋಗ್ತಾ ಇರುವಂಥದ್ದು. ಅಲ್ಲೇ ನನ್ನ ಫ್ರೆಂಡು ಬರ್ತೀನಿ ಅಂದರು. ಸೊ ಒಟ್ಟಿಗೆ ಹೋಗಿದ್ದು ಬರೋಣ, ವೀಡಿಯೋ ಚೆನ್ನಾಗಾಗುತ್ತೆ ಅಂದ್ಕೊಂಡೆ. ಬನ್ನಿ ಗಾಯ್ಸ್, ಹೋಗಿ ಊಟ ಮಾಡಿಕೊಂಡು ಅವ್ರಿಗೂ ಮಾತಾಡಿಸಿ ಬರೋಣ. ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ದಿನಗಳಾಗಿತ್ತು ನಾನು ಮದುವೆಗೆ ಅಟೆಂಡ್ ಆಗಿ. ಸೊ ಇದು ಮದುವೆದು ಸಿಚುವೇಶನ್ ಚೆನ್ನಾಗಿತ್ತು, ಚೌಟ್ರಿ ಲಗ್ಸುರಿ ಆಗಿತ್ತು. ನಮಗೆ ಒಂದೊಂಥರ ಅನ್ನಿಸ್ತಾ ಇರುತ್ತೆ ಅವಾಗ ಮದುವೆಗೆ ಆ ಥರ ಹೋದ್ರೆ. ಅವ್ರು ಬಿಟ್ಟರೆ ಬೇರೆ ಯಾರು ಪರಿಚಯ ಇರಲ್ಲ ಗೈಸ್, ಯಾರು ಗೊತ್ತೂ ಇರಲ್ಲ. ಚೆನ್ನಾಗಿದೆ ಚೌಟ್ರಿ ಅಲ್ವಾ? ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದೇ ರೀತಿ ಇತ್ತು ಗಾಯ್ಸ್. ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್, ಹೆಂಗಿರುತ್ತೆ. ಇಲ್ಲಿಂದ ಇಟ್ಕೊಂಡಿದ್ರೆ ಹೆಂಗೆ ಕಾಣ್ಸುತ್ತೆ. ವೆಲ್ಕಮ್ ಡ್ರಿಂಕ್ ಕುಡಿಯೋಣ, ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಗಾಯ್ಸ್. ಇನ್ನ ರಿಸೆಪ್ಷನ್ ನಿಂತಿಲ್ಲ ಗಾಯ್ಸ್. 2 ಸಲ ವೆಲ್ಕಮ್ ಡ್ರಿಂಕ್ ತಗೊಳ್ತಾ ಇದ್ದಾರೆ ಸಿಚುವೇಶನ್. ಊಟ ಮಾಡ್ಕೊಂಡ್ಬಿಡೋಣ, ಆಮೇಲೆ ಗಿಫ್ಟ್ ಕೊಡೋಣ. ಹೆಂಗಿದೆ ಸರ್ಪ್ರೈಸ್ ಕೊಡೋದು? ಗಿಫ್ಟ್ ಓಡಾಡ್ತಾರೆ ಅಂತ ಬೇಜಾರಾಗುತ್ತೆ. ಲೇಟ್ ಆಯಿತು ಅಂತ ಪ್ಲೀಸ್ ಲೇಟ್ ಮಾಡ್ಬೋದು ಅಂತ. ಬೇಗ ಬಂದಿರಿ, ಏನು ಮಾಡ್ತಾ ಇದ್ದೀವಿ? ಅವನೇ ಕರ್ಕೊಂಡಿರ್ತಿಲ್ಲ ಅಲ್ವಾ? ಆಲ್ರೆಡಿ ಈಗ ಲೇಟ್ ಆಗಿದೆ ಅಂದ್ಕೊಂಡಿದ್ವಿ, ಮತ್ತೆ ರಿಟರ್ನ್ ಹೋಗ್ಬೇಕು 9 ಗಂಟೆಗೆಲ್ಲ. ನಾವು ಈಗ ನಿಲ್ಲುತ್ತಾ ಇದ್ದಾರೆ ಗೈಸ್ ರಿಸೆಪ್ಷನ್, ಇನ್ನೂ ಲೇಟ್ ಆಗುತ್ತೆ ಕಷ್ಟ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ, ನಮಗೆ ಸರ್ಪ್ರೈಸ್ ಆಗುತ್ತೆ, ಲೇಟ್ ಆಗ್ತಾ ಇದೆಲ್ಲ. ಬರೀ ಇವಾಗ ತೆಗಿತಾ ಇದ್ದಾರೆ ಗೈಸ್, ಎಂಟ್ರಿ ಆಗೋದು. ಸೊ ಫಸ್ಟ್ ಹೋಗಿ ಊಟ ಮಾಡ್ಕೊಂಡ್ಬಿಡೋಣ, ಆಮೇಲೆ ಬೇಕಾದ್ರೆ ಏನಾದರೂ ಮಾಡ್ಬೋದಾಗಿರುತ್ತೆ ಅಲ್ವೇನ್ರಿ? ಆಗುತ್ತೆ ಬೇಗ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅನ್ಕೊ ಬಂದ್ರೆ ಇನ್ನೂ ಕೂರ್ಸಿಲ್ಲ ಗುರು. ಇಲ್ಲಿ ಕ್ಯಾಟ್ರಿಂಗ್ ಬಾಯ್ಸ್ ಬಡಿಸೋರು ಕಷ್ಟ, ನನಗೂ ಗೊತ್ತು, ಯಾಕಂದರೆ ನಾವು ಕ್ಯಾಟ್ರಿಂಗ್ ಮಾಡಿರೋರೆ ಕಷ್ಟ ಅವ್ರಿಗೆ. ಗಾಯ್ಸ್ ಸಬ್ಸ್ಕ್ರೈಬರ್ ಮದುವೆಗೆ ಬರೋದೇನೋ ಓಕೆ, ಆದರೂ ಸ್ವಲ್ಪ ಯಾರು ಅವ್ರ ರಿಲೇಟಿವ್ ಯಾರೂ ಪರಿಚಯ ಇರಲ್ಲ, ಅಷ್ಟೇ ಲೇಟ್ ಆಗಿದೆ. ಬೇಗ ಮುಗಿಸ್ಕೊಂಡು ಹೋಗ್ಬೋಣ. ಎಷ್ಟಾರು ನಿಮ್ಮ ನನ್ನ ಸಬ್ಸ್ಕ್ರೈಬರ್ ಇದು ನಿಮ್ಮ ಮದುವೆ ಇದ್ದರೆ ದಯವಿಟ್ಟು ಇನ್ವೈಟ್ ಮಾಡಿ, ಬರುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ಬೋದು. ಈ 90s ಕಿಡಿಯ ಜಾಸ್ತಿ ಮದುವೆ ಆಗ್ತಾ ಇಲ್ಲ ಗಾಯ್ಸ್ ಇತ್ತೀಚೆಗೆ. ಯಾಕೆ ಅಂತ ರೀಸನ್ ಗೊತ್ತಿರುತ್ತಲ್ಲ. ಏನಂದರೆ ನಮ್ಮ 80sಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ರು ಅವರೆಲ್ಲ 70 ಇದ್ರಲ್ಲ ಸೀನಿಯರ್ಸ್, ಅವ್ರನ್ನೆಲ್ಲ ಮದುವೆ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ 90ಲಿ ಯಾರ್ಯಾರು ಹುಟ್ಟಿದ್ರಲ್ಲ ಅವ್ರನ್ನೆಲ್ಲೂ 80 ಅವ್ರು ಮದುವೆ ಆಗ್ಬಿಟ್ರು. ಈ 90ಯಲ್ಲಿ ಹುಟ್ಟಿದ್ರಲ್ಲ ಅವ್ರನ್ನ 2000 ಹೆಣ್ಮಕ್ಳಿದ್ರಲ್ಲ ಅವ್ರು ಮದುವೆ ಆಗಬೇಕಾಗಿತ್ತು. ಏನು ಮಾಡೋದು, ಈ ಜನ್ರೇಷನ್ ಅಲ್ವಾ, ಎಲ್ಲ ಲವ್ ಗಿವ್ ಮಾಡಿ ಈ ಜನ್ರೇಷನ್ ಅವರು ಅವ್ರ ಜೊತೆನೇ ಕಮಿಟ್ ಆಗ್ಬಿಡ್ತಾ ಇದ್ದಾರೆ ಜಾಸ್ತಿ. ಅದಕ್ಕೋಸ್ಕರ ಈಗ 90s ಅವ್ರಿಗೆ ಜಾಸ್ತಿ ಹೆಣ್ಣು ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೆಣ್ಗಳು ಇವಾಗ ಯಾರು ಜಂಜಿ ಇದ್ದಾರೆ ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ದಾರೆ, ಲವ್ ಮ್ಯಾರೇಜ್ ಆಗಿರ್ಬೋದು. ಅದಕ್ಕೆ ಇನ್ನೊಂದೇನು ಅಂದರೆ 90s ಇನ್ನೂ ಸೆಟ್ಲ್ ಆಗಿಲ್ಲ ಗೈಸ್. ಒಂದು ಜಾಬ್ ಇಲ್ಲ, ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನೋಟಿಫಿಕೇಶನ್ ಮಾಡಿ ಬೇಗ ಅಂತ. ತುಂಬ ಜನ ಜಾಬ್ ಇಲ್ಲದೆ ಇರೋದಕ್ಕೆ ಮದುವೆ ಆಗೋದಕ್ಕೆ ಹಿಂಜರಿತಾ ಇದ್ದಾರೆ. ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಕೊಡ್ತಾ ಇಲ್ಲ. ಅವ್ನು ಸೆಟ್ಲ್ ಆಗಿದ್ದಾನೆ ಅಂತ ನೋಡ್ತಾ ಇರ್ತಾನೆ, ಅದಕ್ಕೆ ಎಲ್ಲಿಗೆ ಬಂದು ನಿಲ್ಲುತ್ತೋ. ಬೇಗ ಎಲ್ಲರಿಗೂ ಉದ್ಯೋಗ ಸಿಗಲಿ, ಬೇಗ ಮದುವೆ ಆಗಲಿ, ಸೆಟ್ಲ್ ಆಗಲಿ. ಇನ್ನೂ ಅಷ್ಟು ಸುಲಭ ಅಲ್ಲ ಗೈಸ್ ಲೈಫ್ ಲೀಡ್ ಮಾಡೋದು ಈಗಂತೂ, ನಿಮಗೆ ಗೊತ್ತಿರುತ್ತಲ್ಲ. ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ. ಚೌಟ್ರಿ ಚೆನ್ನಾಗಿದೆ, ಇದು ರಿಸೆಪ್ಷನ್ ಇರುತ್ತೆ, ನಾಳೆ ಮುಹೂರ್ತ ಇರುತ್ತೆ. ಗಾಯ್ಸ್ ಬೇಗ ಹೋಗ್ಬೇಕಾಗಿರೋದ್ರಿಂದ ಕೊಟ್ಬಿಟ್ಟು ಹೋದ್ರೆ ಸಾಕಾಗಿದೆ. ಗಿಫ್ಟ್ ಇದೆ, ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ನೋಡೋಣ ಗಾಯ್ಸ್. ನಾವೇ ಬೇಗ ಕೊಡ್ತಾ ಇದೀವಿ, ಟೈಮ್ ಆಗುತ್ತೆ, ಮತ್ತೆ ಬೇರೆ ಹೋಗ್ಬೇಕು ಗಾಯ್ಸ್. ಅದಕ್ಕೆ ಸಬ್ಸ್ಕ್ರೈಬರ್ ಮದುವೆ ಗೊತ್ತಿಲ್ಲ ಇರೋದು ಮದುವೆ ಬಂದಿದ್ದಾರೆ. ಅದಕ್ಕೆ ಸಬ್ಸ್ಕ್ರೈಬರ್ ಮದುವೆಗೆ ಈ ಥರ ಸರ್ಪ್ರೈಸ್ ಕೊಡ್ಬೋದಾ ಅಂತ ವಿಡಿಯೋ ಕಂಟೆಂಟ್. ಸ್ಟ್ರೇಂಜರ್ ಮದುವೆಗೆ ಈ ಥರ ಹೋಗಿ ಯಾರೋ ಅಂತ ಕರ್ದೇ ಇರಲ್ಲ ಅಂತಿರ್ತಾರೆ, ಸುಮ್ಮನೆ ಗಿಫ್ಟ್ ಹೋಗಿ ಊಟ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಆ ಥರ ಬಂದ್ರೆ ಹೆಂಗಿರುತ್ತೆ ರಿಯಾಕ್ಷನ್? ಹೋಗಿದ್ದಾರೆ ಯಾವ ಥರ ಮದುವೆಗೆ ಸರ್ ಅಲ್ಲಿ ಸಂದೇಶ. ಗಾಯ್ಸ್ ಒಂದು ಸರ್ಪ್ರೈಸ್ ವಿಸಿಟ್ ಆಯಿತು, ಬೇಗ ಗಿಫ್ಟ್ ಕೊಟ್ಟಾಯ್ತು, ವಿಶ್ ಮಾಡಾಯ್ತು. ಬನ್ನಿ ಗಾಯ್ಸ್ ಹೋಗೋಣ ವಾಪಸ್. ಇಟ್ಸ್ ಓಕೆ, ಮದುವೆ ಮನೆಗೆ ಬಂದಿದ್ದೀವಿ, ಊಟ ಮಾಡ್ಕೊಂಡು ಬೇಗ ಹೋಗೋಣ ಗಾಯ್ಸ್. ಕ್ಯಾಟ್ರಿಂಗ್ ಮಾಡ್ತಾರಲ್ಲ ಹುಡುಗರಿಗೆ, ಆದಷ್ಟು ನಿಮ್ಮ ಕೈಲಿದ್ರೆ ಏನಿರುತ್ತೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಯಾಕಂದರೆ ಅವರು ಕೂಡ ಒಂದೊತ್ತು ಊಟ ಸಂಪಾದನೆ ಮಾಡಬೇಕು ಅಂತ ಬಂದಿರ್ತಾರೆ.
ಅಲ್ವಾ? ಊಟ ಎಲ್ಲ ವೇಸ್ಟ್ ಮಾಡಬೇಡಿ ಗಾಯ್ಸ್. ಮದುವೆಗೆ ಬಂದರೆ ಎಷ್ಟೋ ಜನ ರೈತರು ದುಡ್ದಿರೋದು ಅದೆಲ್ಲ ವೇಸ್ಟ್ ಬಂದಾಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ ಗಾಯ್ಸ್. ಜಾಸ್ತಿ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ನಿಮಗೆ ಗೊತ್ತಿರೋದು ಅವರೆಲ್ಲ ಎಷ್ಟು ಕಷ್ಟಪಟ್ಟು ಮದುವೆ ಎಲ್ಲ ಮಾಡಿ ಇದು ಮಾಡಿರ್ತಾರೆ. ಅಣ್ಣ ಹಾಕಿ ಅಣ್ಣ ಹಾಕಿದ್ರ ಎಲ್ಲರ ಮದುವೆಯಲ್ಲಿ ಊಟ ಮಾಡೋದು ಕಷ್ಟ ಆಗ್ಬಿಟ್ಟು ಸಬ್ಸ್ಕ್ರೈಬರ್ ಅಲ್ವಾ, ಇನ್ವಿಟೇಷನ್ ಇದೆ, ಊಟ ಮಾಡೋದ್ರೆ ಪ್ರಾಬ್ಲಮ್ ಇಲ್ಲ. ಇಂದ ಗೈಸ್ ನಾನು ಒಂದು ವಿಡಿಯೋ ನೋಡಿದ್ದೆ. ಅದ್ರಲ್ಲಿ ಇದೇ ರೀತಿ ಒಬ್ಬ ಯೂಟ್ಯೂಬರು ಆ ಥರ ಸ್ಟ್ರೇಂಜರ್ ಮದುವೆಗೆ ಹೋಗಿ ವಿಶ್ ಮಾಡ್ಬಿಟ್ಟು ಊಟ ಮಾಡ್ಕೊ ಬರ್ತಾರೆ. ಊಟ ಮಾಡೋದು ವಿಶ್ ಮಾಡ್ಬಿಟ್ಟು ಬರ್ತಾರಲ್ಲ, ಅದು ಮೇನ್. ವಿಶ್ ಮಾಡದೆ ಆಯ್ತಾರ ಸರ್ ನಿಮ್ಮ ಮದುವೆ ನೀವು ಯಾರು ಅಂತ ಗೊತ್ತಿಲ್ಲ, ಬಟ್ ನಾವು ಬಂದಿರೋದು ವಿಶ್ ಮಾಡೋದಕ್ಕೆ. ಈ ಥರ ವಿಶ್ ಮಾಡ್ಬಿಟ್ಟು ಊಟ ಮಾಡ್ಕೊ ಹೋಗ್ತಾ ಇದೀವಿ, ಓಕೆನಾ ಅಂತ ಹೇಳಿದಾಗ ಅವ್ರು ಇನ್ನೇನು ಮಾಡ್ತಾರೆ, ಅವ್ರು ಅದನ್ನೇ ಮಾಡ್ತಾರೆ. ಅದನ್ನ ಅವ್ರು ಬೇಜಾರು ಮಾಡ್ಕೊಳ್ಳ, ವಿಶ್ ಮಾಡಿರ್ತಾರಲ್ಲ ಊಟ ಮಾಡ್ಕೊ ಹೋಗಿ ಅಂತಾನೆ ಹೇಳ್ತಾರೆ. ಎಷ್ಟೋ ಸಾವಿರಾರು ಜನ ಬರ್ತಾರೆ, ಅವ್ರ ಮದುವೆಯಲ್ಲಿ ವಿಶ್ ಮಾಡ್ತಾರೆ, ಹಾರೈಸ್ತಾರೆ, ಊಟ ಮಾಡ್ಕೊ ಹೋಗ್ತಾರೆ. ಸೊ ಗೊತ್ತಿಲ್ಲದೆ ಇದ್ರು ಬಂದು ಆ ಥರ ವಿಶ್ ಮಾಡ್ಬಿಟ್ಟು ಹೋಗ್ತಾರೆ ಅಂದರೆ ಅವ್ರ ಅನ್ನದ್ರೂ ಅಲ್ಲಿ ಇರುತ್ತೆ ಗಾಯ್ಸ್. ನೋಡಿ ಇಲ್ಲಿ ಒಂದೇ ಸರಿ ಎಲೆ ಎಷ್ಟು ಎಲ್ಲ ತುಂಬ ಉಡ್ತು ಅಲ್ವಾ? ಇದಾದ ದಿವಸ ಡಿಫ್ರೆಂಟ್ ಆಗಿದೆ ಡಿಶ್. ದೋಸೆ ಬಿಸಿ ಬಿಸಿಯಾಗಿದೆ. ಈ ಥರ ಅರ್ಧ ಬರ್ದಾಗ ಕೂತಿದ್ರೆ ಬಡಿಸೋರ್ಗು ತುಂಬಾ ಕಷ್ಟ ಆಗುತ್ತೆ ಗೈಸ್. ಒಂದೇ ಸರಿ ಎಲ್ಲ ಬಂದ್ರೆ ಆಗಲ್ಲ ಅನ್ಕೊತಾ ಇರ್ತೀವಿ. ಯಾಕಂದ್ರೆ ಲಾಸ್ಟ್ ಹೆಣ್ಣು ಬಂದು ಅವ್ರು ಎದ್ದೋಗೋವರೆಗೂ ಬಡಿಸೋರ್ ಕಥೆ ಹಾಗೆ ಇರುತ್ತೆ ಗೈಸ್. ಎಷ್ಟೇ ಬಗೆ ಐಟಮ್ ಮಾಡಿದ್ರು ಲಾಸ್ಟ್ಗೆ ಅನ್ನ ತಿಂದಮೇಲೆ ಗೈಸ್ ತೃಪ್ತಿ ಆಗುತ್ತೆ ಅಲ್ವಾ? ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಗೈಸ್. ಈಗ ಊಟ ಮಾಡ್ಕೊ ಹೋಗ್ಬಿಡೋದು ಗೈಸ್. ಫಿಶ್ ಮಾಡಾಯ್ತು, ಊಟ ಆಯಿತು, ಹೊರಡ್ತಾ ಇರೋದು. ಬನ್ನಿ ಗೈಸ್ ಹೋಗೋಣ. ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಅಲ್ಲಿ ವಿತಿನ್ ಟೈಮ್ ಫ್ರೇಮಲ್ಲಿ ಹೋಗ್ಬೇಕು. 9 ಗಂಟೆ ಒಳಗಡೆ. ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ಫೋಟೋ. ಓ ಇಲ್ಲಿ ಫ್ರೂಟ್ ಸಲಾಡ್ ಇದೆಯಾ, ಏನು ನಾನ್ ವೆಜ್ ಇದೆಯಾ ಗೈಸ್? ಔಟ್ ಸೈಡ್ ಏನೋ ನಾನ್ ವೆಜ್ ಇದೆ ಅನ್ಸುತ್ತೆ. ಫ್ರೂಟ್ ಸಲಾಡ್ ಇದೆ ಗೈಸ್, ಫ್ರೂಟ್ ಸಲಾಡ್ ಇದೆ ಐತಿ. ಇದು ಸೇಮ್ ಐಟಮ್, ಇಲ್ಲಿ ಕೂತು ತಿನ್ಬೋದಾಗಿತ್ತು. ನಾವು ಒಳಗಡೆ ಹೋಗಿದ್ದೀವಿ ಗೈಸ್. ಸೇಮ್ ಹೊರಗಡೆ ಕೂತು ತಿನ್ಬೇಕಾಗಿತ್ತು, ಬೆಟರ್ ಇರ್ತಿತ್ತಲ್ಲ. ಬನ್ನಿ ಐಸ್ ಕ್ರೀಮ್ನಾರು ತಿಂದು ಹೋಗೋಣ ಬಿಡೋಣ. ಸೊ ಗಾಯ್ಸ್, ನಾವು ಕಂಟೆಂಟ್ ಮಾಡೋದನ್ನು ಒಬ್ಬರಾದರೂ ಇಷ್ಟಪಡ್ತರೆ ಅದು ಹೆಂಗಿರುತ್ತೆ. ಸೊ ನಾವು ಮಾಡೋ ಕಂಟೆಂಟಿಂದ ಅವ್ರಿಗೆ ಇಷ್ಟ ಆಗಿ ಅವರು ಸ್ವಲ್ಪ ಟಿಪ್ಸ್ ಕೊಡೋರು ಇರ್ತಾರೆ. ಸೊ ಇವರು ಹಂಗೆ ಟಿಪ್ಸ್ ಕೊಡ್ತಾ ಇದ್ರು ಸಮ್ಟೈಮ್ಸ್. ಸೊ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆ ಥರ ಗಾಯ್ಸ್, ಸ್ಟ್ರೇಂಜರ್ ಮದುವೆಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಅವ್ರ ಮದುವೆಗೆ ಅಟೆಂಡ್ ಮಾಡಿ ಊಟ ಮಾಡ್ಕೊಬರೋದು, ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ ಗಾಯ್ಸ್, ಯಾವುದೂ ಭಯ ಇರಲಿಲ್ಲ. ಬಟ್ ಇವಾಗ ಬುದ್ಧಿ ಬರ್ತಾ ಭಯ ಆಗುತ್ತೆ ಒಂದ್ಸಲ ಆದರೂ ಹೋಗೋದಕ್ಕೆ. ಅದು ಬಿಟ್ಟರೆ ಏನು ನೆಕ್ಸ್ಟು ಈ ಥರ ಮದುವೆ ಕಾನ್ಸೆಪ್ಟ್ ಎಲ್ಲ ಒಂದೊಂದು ಸರಿ ನೋಡಿದ್ರೆ ಈ ಮಂತ್ರ ಮಾಂಗಲ್ಯ ಅನ್ನೋದು ಇತ್ತೀಚೆಗೆ ಜಾಸ್ತಿ ಟ್ರೆಂಡ್ ಆಗ್ತಾ ಇದೆ ಗಾಯ್ಸ್. ಅಂದರೆ ಕುವೆಂಪು ಅವ್ರು ಹೇಳಿದ್ರಲ್ಲ, ಮಂತ್ರ ಮಾಂಗಲ್ಯ ಮಾಡ್ಕೊಂಡ್ರೆ ಎಷ್ಟೋ ಜನ ಬಡವರು ಏನು ಮದುವೆ ಮಾಡ್ಕೊತಾರೆ ಖರ್ಚು ಮಾಡಿ ಜಾಸ್ತಿ, ಅದು ಸ್ವಲ್ಪ ಅವ್ರಿಗೆ ಬರ್ಡನ್ ತಪ್ಪುತ್ತೆ. ಉಳ್ಳವರು ಮಾಡ್ಕೊಳ್ಳಿ, ಸ್ವಲ್ಪ ಒಬ್ಬರೇ ಮಗಳಿದ್ದಾರೆ ಅಂತ, ಒಬ್ಬರೇ ಮಗನಿದ್ದಾನೆ ಅಂತ ತುಂಬ ಜನ ಮಾಡೋದು ನೋಡಿದ್ವಿ ಮದುವೆ. ಅವ್ರು ಜಾಸ್ತಿ ಖರ್ಚು ಮಾಡೋದಕ್ಕೆ ರಿಚ್ ಆಗಿದ್ದು ಮಾಡೋಕೆ ಹೋಗ್ದ. ಬಟ್ ಕೆಲವೊಬ್ರು ಬಡವರು ಇದ್ದು ಸಾಲ ಸೋಲ ಮಾಡಿ ಮಾಡೋಕೆ ಹೋಗ್ತಲ್ಲ ಅಂತವ್ರು ಆದಷ್ಟು ಮಂತ್ರ ಮಾಂಗಲ್ಯ ಮಾಡ್ಕೊ, ಆ ಥರ ಮಾಡಿದ್ರೆ ಬೆಟರ್ ಅಂತ ನಾನು ನೋಡೋಣ. ಐಸ್ ಕ್ರೀಮ್ ತಗೊಬಂದಿದ್ದೆ ನಾನು, ಅದು ನೋಡ್ಬಿಟ್ಟು ನನಗೆ ಸಿಗ್ಲಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಹೋಗೋರು ಎತ್ಕೊಬರೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಮಾದಾವರ ತುಂಬ ದೂರ ಆಯ್ತು ಗಾಯ್ಸ್, ಮತ್ತೆ ಇಲ್ಲಿಂದ ನಮ್ಮ ಏರಿಯಾಕ್ಕೆ ಹೋಗ್ಬೇಕು, ಲೇಟ್ ಆಗ್ಬಿಡುತ್ತೆ. ಬ್ಯಾಕ್ ಟು ಮೆಟ್ರೋ, ಮಾದಾವರ ಮೆಟ್ರೋ ಗಾಯ್ಸ್. ಅಂತೂ ಇಂತೂ ಮದುವೆ ಮುಗಿತು. ಬನ್ನಿ ಇವಾಗ ಸ್ವಲ್ಪ ಅರ್ಜೆಂಟ್ ಇದೆ.